ನಮಸ್ಕಾರ. ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ತಿಪಟೂರು ನಗರದ ಕೋಡಿ ಸರ್ಕಲ್ನ ಶ್ರೀ ಕೆಂಪಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ತಿಪಟೂರಿನ ಶಾಖೆಯ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಇಂದು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಯೋಗ ಶಿಕ್ಷಣ ದಿನಾಚರಣೆಯನ್ನ ಕುರಿತು ಚೆನ್ನ ಬಸವಣ್ಣನವರು ಮಾತನಾಡಿದರು. ಅತ್ಯಂತ ಪವಿತ್ರವಾದ ವಿದ್ಯೆ ಯೋಗ ವಿದ್ಯೆಯನ್ನು ಕಲಿತವರು ಸಕಲ ವಿದ್ಯೆಯಲ್ಲಿ ತನ್ನ ಕೈಗಳನ್ನು ಆಡಿಸುವಂಥ ಶಕ್ತಿ ಸಾಮರ್ಥ್ಯವನ್ನು ಪಡೆದುಕೊಳ್ತಾರೆ. ಯೋಗವನ್ನು ಮಾಡೋದ್ರಿಂದ ದೇಹಕ್ಕೆ ಉತ್ತಮ ಆರೋಗ್ಯ ದೊರಕುತ್ತೆ. ಯೋಗ ಅಂದರೆ ಬರೀ ವ್ಯಾಯಾಮಗಳನ್ನು ಮಾಡೋದಲ್ಲ, ವ್ಯಕ್ತಿತ್ವವನ್ನು ಸರ್ವತೋಮುಖವಾಗಿ ಬೆಳೆಸುವಂತಹ ಕ್ರಿಯೆ. ಇದೊಂದು ಪದ್ಧತಿ ಅಂತ ತಿಳಿಸಿದರು. ಯೋಗ ದಿನಾಚರಣೆಯಲ್ಲಿ ಗಿರೀಶ್, ಉಮೇಶ್, ಹೇಮಂತ್, ಪ್ರಸನ್ನ ಕುಮಾರಿನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್, ತಿಪಟೂರು. ಎಲ್ಲ ಸಾಧು ಸಂತರು ಅರವಿಂದರು ಇರ್ಬೋದು, ವಿವೇಕಾನಂದರು ಇರ್ಬೋದು, ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸಾಧು ಸಂತರು ಇರ್ಬೋದು, ಎಲ್ಲರೂ ಬೇರೆ ದೇಶಗಳಿಗೆ ಹೋದಾಗಲೆಲ್ಲ ಯೋಗ ವಿದ್ಯೆಯನ್ನು ಎಲ್ಲ ಕಡೆ ಪ್ರಯತ್ನ ಮಾಡೋದು. ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸಿರ್ತದೆ. ಸದೃಢ ಮನಸ್ಸಿನಲ್ಲಿ ಸದೃಢವಾದಂಥ ಆಲೋಚನೆಗಳು ಬರ್ತವೆ. ಹಾಗಾಗಿ ಸದೃಢವಾದಂಥ ದೇಹ ಮನಸ್ಸು ನಾವನ್ನು ಸಿದ್ಧ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದೇ ಇದೆ. ನಾವು ಬೇರೆ ಕಡೆ ಎಲ್ಲೂ ನಮಗೆ ನೋಡಿ, ನಾವು ನಮ್ಮ ಮನೆಗಳಲ್ಲಿ ನಾವು ಊಟ ತಿಂಡಿಗೆ ಸಮಯ ಅವಕಾಶ ಮಾಡ್ಕೊತೀವಿ. ಅದು ನಮಗೆ ಸಮಯ ಇಲ್ಲ ಅಂತ ನಾವು ಯಾವತ್ತೂ ಊಟ ತಿಂಡಿ ಬಿಡಲೇ ಇಲ್ಲ. ಧಾರವಾಹಿಗೆ ಎಲ್ಲೇ ಟೈಮ್ ಅಡ್ಜಸ್ಟ್ ಆಗದೆ ಹೋದ್ರೆ ಧಾರವಾಹಿಗೆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ಬಂದು ಕುತ್ಕೊಂತೀವಿ. ಬೇರೆಯವಕ್ಕೆಲ್ಲ ಸಮಯ ಅವಕಾಶ ಮಾಡ್ಕೊತೀವಿ, ಆದರೆ ಇದಕ್ಕೆ ಸಮಯ ಅವಕಾಶ ಆಗ್ತಾ ಇಲ್ಲ ಅಂತ. ಯೋಗ ಅಂದರೆ 64 ವಿಧಿಗಳಿಂದ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯೋಗದ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಕರೆಯನ್ನು ಕೊಟ್ಟಾಗ ಅದು ವಿಶ್ವದಾದ್ಯಂತ ಎಲ್ಲ ದೇಶಗಳು ಸ್ಪಂದಿಸಿ ಆ ಒಂದು ವಿಶ್ವ ದಿನಾಚರಣೆ ಯೋಗ ದಿನಾಚರಣೆ ಆಚರಣೆ ವಿದ್ಯೆ ಅತ್ಯಂತ ಪವಿತ್ರವಾದಂಥ ವಿದ್ಯೆ. ಯೋಗ ವಿದ್ಯೆಯನ್ನು ಕಲಿತಂತವನು ಸಕಲ ವಿದ್ಯೆಗಳಲ್ಲಿಯೂ ತನ್ನ ಕೈಯಾಡಿಸುವಂಥ ಶಕ್ತಿಯನ್ನು ಅವನು ಪಡ್ಕೊಂತ ಹೋಗ್ತಾನೆ. ಯಾಕಂದ್ರೆ ಯೋಗವನ್ನು ಮಾಡೋದ್ರಿಂದ ಆಸನಗಳು, ಯೋಗ ಅಂತಂದ್ರೆ ಬರೀ ವ್ಯಾಯಾಮ ಮಾಡೋದಲ್ಲ, ವ್ಯಕ್ತಿತ್ವವನ್ನು ಸರ್ವತೋಮುಖವಾಗಿ ಬೆಳೆಸುವಂಥ ಕ್ರಿಯೆ, ಅದು ಒಂದು ಪದ್ಧತಿ ಯೋಗ ಅಂತಂದ್ರೆ. ನಾವು ಯೋಗಾಸನಗಳನ್ನು ಮಾಡ್ತೀವಿ ಅಂತ ಹೇಳಿ ಯೋಗಾಸನಗಳನ್ನು ಮಾಡಿದಾಗ ನಮ್ಮಲ್ಲಿ ರಕ್ತ ಸಂಚಾರ ಚೆನ್ನಾಗಾಗ್ತದೆ. ಯಾವಾಗ ರಕ್ತ ಸಂಚಾರಕ್ಕೆ ಹರಿಲಿಕ್ಕೆ ಅವಕಾಶ ಆಗ್ತದೆ, ನಮ್ಮ ದೇಹದ ಪ್ರತಿಯೊಂದು ಅಂಗಗಳಿಗೆ ಪ್ರಾಣಶಕ್ತಿ ಮತ್ತೆ ಚೈತನ್ಯ ಹಾಗೂ ಗ್ಲೂಕೋಸ್ ಸರಬರಾಜು ಆಗೋದ್ರಿಂದ ಆ ಎಲ್ಲ ಅಂಗಗಳು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಶುರುವಾಗ್ತವೆ. ಮತ್ತೆ ನಮ್ಮ ದೇಹದಲ್ಲಿ ಪ್ರತಿ ಸಂದರ್ಭದಲ್ಲಿ ಕ್ರಿಯೆ ನಡೀತಲೇ ಇರೋದ್ರಿಂದ ಅದೇ ರೀತಿ ಮಲಮೂತ್ರಾದಿಗಳು ಉತ್ಪತ್ತಿ ಆಗ್ತಲೇ ಇರ್ತವೆ. ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಮಲಮೂತ್ರಾದಿಗಳನ್ನ ನಮ್ಮ ದೇಹ ಹೊರಗೆ ಆಗ್ತಕ್ಕಂಥ ಶಕ್ತಿಯನ್ನ ನಾವು ಬೆಳೆಸ್ಕೋಬೇಕಾಗ್ತದೆ. ಆ ಮಲಮೂತ್ರಾದಿಗಳನ್ನ ದೇಹದಿಂದ ಹೊರಗೆ ಹಾಕ್ತಾ ಹೋದಾಗ ಯಾವಾಗಲೂ ಆ ಕೊಳೆ ನಮ್ಮ ದೇಹದಲ್ಲಿ ಯಾವಾಗ ಉಳಿಯಲ್ವೋ